ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಶಾಪ್ಸ್ ಯೂಟ್ಯೂಬ್ ಚಾನಲ್. ಇವತ್ತಾದರೆ ವ್ಲಾಗ್ ಆದರೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನೈಟ್ ಆದರೆ ತುಂಬ ಲೇಟಾಗಿ ಮಲಗಿದ್ರಿಂದ ಮಾರ್ನಿಂಗ್ ಎದ್ದೇಳೋಷ್ಟರೊಳಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. 9 ಗಂಟೆ ಆಗಿಬಿಟ್ಟಿತ್ತು ಇವತ್ತು. ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಮಾರ್ನಿಂಗ್ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲಿ ಅವಕಾಡೋ ಇತ್ತು, ಅದನ್ನು ಬಳಸ್ಕೊಂಡು ಸ್ಯಾಂಡ್ವಿಚ್ ಆದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತ್ರಿಷುಗೆ ಈ ಥರ ಬ್ರೇಕ್ಫಾಸ್ಟಸ್ ನಾವು ಮಾಡಿಕೊಂಡಾಗ ಬೇರೆ ಏನಾದರೂ ಮಾಡ್ತೀನಿ. ಅದಕ್ಕೆ ಓಟ್ಸ್ ಆದರೆ ರೋಸ್ಟ್ ಮಾಡಿದ್ದೆ, ಅದನ್ನಾದರೆ ಮಿಕ್ಸಿ ಮಾಡ್ಕೊಳ್ಳೋಣ ಅನ್ನೋಷ್ಟರೊಳಗೆ ಅದೆಲ್ಲ ಚೆಲ್ಲೋಗ್ಬಿಡ್ತು. ಮುಚ್ಚಳ ಸ್ವಲ್ಪ ಲೂಸಾಗಿ ಹಾಕಿದ್ದೆ ಅದಕ್ಕೆ, ಬಟ್ ಸ್ವಲ್ಪನೇ ಇದ್ದಿದ್ದರಿಂದ ಎಲ್ಲ ಮುಚ್ಚಳದಲ್ಲೇ ಇತ್ತು, ಮಿಕ್ಸಿ ಒಳಗೇನು ಬಿದ್ದಿರಲಿಲ್ಲ. ದೃಶ್ಯಗೆ ಒಂದು ಕ್ಯೂರಿಯಾಸಿಟಿ, ನಾನು ಏನು ಮಾಡ್ತಾಯಿರ್ತೀನಿ ಏನು ಇಲ್ಲಿ ಅಂದ್ಬಿಟ್ಟು ನೋಡಬೇಕು ಅಂದ್ಬಿಟ್ಟು ಬರ್ತಾನೆ ಇರ್ತಾರೆ. ನನ್ನನ್ನು ಎತ್ಕೋ 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 ಅಂತೇಳ್ಬಿಟ್ಟು, ಇಲ್ಲಾಂದರೆ ಅಲ್ಲಿ ಕುಳಿಸು ಶೆಲ್ಫ್ ಮೇಲೆ ಅಂತ. ಅವ್ರನ್ನಾದರೆ ಶೆಲ್ಫ್ ಮೇಲೆ ಕುಳಿಸಿದ್ರೆ ಅದಕ್ಕೆ ಇಲ್ಲೋದು ಇದಕ್ಕೆ ಇಲ್ಲೋದಾದರೆ ಮಾಡ್ತಾ ಇರ್ತಾರೆ. ಈ ಥರ ಇಟ್ಕೊಂಡು ಮಾಡಿದ್ರೆ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗಿಬಿಡತ್ತೆ ಅಂತೇಳ್ಬಿಟ್ಟು ಅವ್ರ ಅಪ್ಪಗೆ ಕೊಡೋಣ ಅಂದ್ಬಿಟ್ಟು ಎತ್ಕೋತಾ ಇದ್ದೆ. ಆ್ಯಕ್ಚುಲಿ ಟೈಮೇ ಲೇಟ್ ಆಗಿಬಿಟ್ಟಿದೆ ಮಾರ್ನಿಂಗ್ ಎದ್ದೇಳೋದು, ಅದರಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರ ಅಪ್ಪಗಾದರೆ ದೃಶ್ಯನ ಕೊಟ್ಬಿಟ್ಟು ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಕಡೆ ಆದರೆ ಹಾಲಾದರೆ ಕಾಯಿಸಿಟ್ಕೋತಾ ಇದ್ದೀನಿ, ಹಾಗೆ ಇನ್ನೊಂದು ಕಡೆ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ. ಇವತ್ತಾದರೆ ಸ್ಯಾಂಡ್ವಿಚ್ ಮಾಡ್ತಿದ್ದೀನಲ್ಲ, ಅದ್ರ ಜೊತೆಗೆ ಹೆಗ್ಗು ಮತ್ತು ಒಂದು ಹೆಲ್ದಿಯಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಹೆಗ್ನ ಬೇಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಹೆಗ್ನಾದರೆ ಹಾಕ್ಕೋತಿದ್ದೀನಿ. ನಮಗೆ ಪ್ರತಿ ದಿವಸ ಹೆಗ್ ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ, ಹಾಗೆ ವಿಟಮಿನ್ B12 DA ಇದೆಲ್ಲ ಸಿಗುತ್ತೆ. ಮೇಯ್ನಾಗಿ ವಿಟಮಿನ್ D ಇರೋದ್ರಿಂದ ನಮಗೆ ತುಂಬಾ ಒಳ್ಳೆಯದು. ಪ್ರತಿ ದಿವಸ ಒಂದು 2 ಎಗ್ ತಿನ್ನೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನಾನಾದರೆ. ಹಾಗೆ ಇನ್ನೊಂದು ಕಡೆ ಬೆಟ್ಟದ ನೆಲ್ಲಿಕಾಯಿ ಆದರೆ ಹಚ್ಕೋತಿದ್ದೀನಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅದರಲ್ಲಿ ನಮಗೆ ವಿಟಮಿನ್ C ಸಿಗುತ್ತೆ. ಹೇರ್ಗಾಗಲಿ ಸ್ಕಿನ್ಗಾಗಲಿ ಆರೋಗ್ಯಕ್ಕಾಗಲಿ ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ. ನಾನು ಇದ್ರ ಜೊತೆಗೆ ಆ್ಯಕ್ಚುಲಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಪುದೀನ ಆದರೆ ಹಾಕ್ಕೋತೀನಿ ಜ್ಯೂಸ್ಗೆ. ಹಾಗೆ ಜ್ಯೂಸ್ಗೆ ಬೆಟ್ಟದ ನೆಲ್ಲಿಕಾಯಿ ಆದರೆ ಹಚ್ಕೊಂಡು ಇಟ್ಕೋತಿದ್ದೀನಿ. ಹಾಗೆ ಇನ್ನೊಂದು ಕಡೆ ಆದರೆ ನೈಟು ತೊಳೆದಿಟ್ಟಿರ್ತೀವಲ್ಲ ಪಾತ್ರೆಗಳನ್ನ, ಅದನ್ನಾದರೆ ಜೋಡಿಸ್ಕೋತಿದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಇದೇ ಮಾಡ್ತೀನಿ, ಪಾತ್ರೆ ಜೋಡಿಸ್ಬಿಟ್ಟು ಮತ್ತೆ ಕೆಲಸ ಎಲ್ಲ ಮಾಡ್ಕೋತೀನಿ. ಆದರೆ ಇವತ್ತು ಲೇಟಾಗಿ ಎದ್ದಿದ್ದರಿಂದ ಫಸ್ಟ್ ಆದರೆ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಜೋಡಿಸ್ತಿದ್ದೀನಿ. ದೃಶ್ಯಗಾದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಆದರೆ ಹಾಲು ಕೊಟ್ಟಿರ್ತೀನಲ್ವ, ಅದಕ್ಕೆ ಒಂದು ಚೂರು ಹಂಗು ಹಿಂಗು ಲೇಟಾದರೂ ನಡೆಯುತ್ತೆ. ಹಾಗೆ ಪಾತ್ರೆ ಎಲ್ಲ ಜೋಡಿಸಿದಾದ್ಮೇಲೆ ದೃಶ್ಯಗಾದರೆ ಓಟ್ಸ್ ಮಾಡ್ಕೊಬಿಡೋಣ ಫಸ್ಟು, ಎಗ್ಗೆಲ್ಲ ಬಾಯ್ಲ್ ಆಗೋಷ್ಟ್ರೊಳಗೆ ಅಂತ ಹೇಳಿಬಿಟ್ಟು ದೃಶ್ಯಗೆ ಓಟ್ಸ್ ಆದರೆ ಮಾಡ್ತಿದ್ದೀನಿ. ಒಂದು 5 ಸ್ಪೂನ್ ಅಷ್ಟು ಓಟ್ಸನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಈ ಥರ ಆದರೆ ಕಲಿಸ್ಕೊತೀನಿ. ಕಲಿಸ್ಕೊಂಡಿದ್ದಾದ್ಮೇಲೆ ಇದರೊಳಕ್ಕೆ ಏನನ್ನ ಒಂದು ಹೆಲ್ದಿಯಾಗಿ ಮಿಕ್ಸ್ ಮಾಡ್ತೀನಿ ನಾನು. ಕ್ಯಾರೆಟ್ ಆಗಲಿ, ಈ ಥರ ಡ್ರೈ ಫ್ರೂಟ್ಸ್ ಆಗಲಿ, ಇಲ್ಲಾಂದರೆ ರಾಗಿ ಮಾಲ್ಟ್ ಆಗಲಿ, ಈ ಥರ ಏನೋ ಒಂದು ಮಿಕ್ಸ್ ಮಾಡ್ತೀನಿ. ಇವತ್ತಾದರೆ ಡ್ರೈ ಫ್ರೂಟ್ಸ್ ಉಂಡೆ ಇತ್ತು, ಅದನ್ನಾದರೆ ಮಿಕ್ಸ್ ಮಾಡಿಬಿಟ್ಟು ಓಟ್ಸ್ನಾದರೆ ಮಾಡಿದೆ ದೃಶ್ಯಗೆ ಬ್ರೇಕ್ಫಾಸ್ಟ್ಗೆ. ಹೆಲ್ದಿಯಾಗಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೇದಂತ ಹೇಳ್ಬೋದು ಬ್ರೇಕ್ಫಾಸ್ಟು. ಇದನ್ನು ಒಂದು ಬೌಲ್ಗಾದರೆ ಸರ್ವ್ ಮಾಡಿಕೊಂಡು ದೃಶ್ಯಗೆ ತಿನ್ಸೋಕ್ಕೆ ಕೊಟ್ಬಿಟ್ಟು ಬಂದೆ. ಇವತ್ತಾದರೆ ಅವ್ರ ಅಪ್ಪನೇ ತಿನ್ನಿಸ್ತಿದ್ದಾರೆ ದೃಶ್ಯಗೆ. ಈಗಾದರೆ ಇನ್ನೊಂದು ಕಡೆ ನಾನು ಜ್ಯೂಸ್ಗಾದರೆ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ವಾಟರ್ ಆದರೆ ಹಾಕಿಟ್ಕೊಂಡೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ. ಹಾಗೆ ನೋಡಿ ದೃಶ್ಯ ಆದರೆ ಅವ್ರ ಅಪ್ಪ ಸ್ವಲ್ಪ ತಿನ್ನಿಸಿದ್ದಾರೆ. ಈಗ ಲಾಸ್ಟಲ್ಲಿ ಅವನೇ ತಿಂತಿದ್ದಾನೆ ಸ್ವಲ್ಪ. ಈ ಥರ ಇರೋದನ್ನು ಅವನೇ ತಿನ್ನೋಕ್ಕೆ ಕೊಟ್ಟರೆ ಎಲ್ಲ ಗಲೀಜು ಮಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಫಸ್ಟೇ ನಾವು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಕೊಡ್ತೀವಿ ತಿನ್ನೋಕ್ಕೆ. ಹಾಗೆ ಇವತ್ತು ಅವಕಾಡೋ ಬಳಸ್ಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದು ಅಂತ ಹೇಳಿದ್ನಲ್ಲ, ಇವತ್ತು 2 ಅವಕಾಡೋ ಆದರೆ ಇತ್ತು, ನನಗೆ ಯಾಕೋ ಒಂದೇ ಸಾಕನ್ನಿಸ್ತು. ಅದಕ್ಕೆ ಒಂದನ್ನೇ ಈಗ ಕಟ್ ಮಾಡಿಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡೋಣ ಅಂದ್ಬಿಟ್ಟು ಅದರಲ್ಲಿ ಇರತ್ತಲ್ವ ಬೀಜನ, ಅದನ್ನಾದರೆ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಅವಕಾಡೋ ತುಂಬ ಜನ ಇಷ್ಟ ಬೀಳಲ್ಲ ತಿನ್ನೋಕ್ಕೆ. ಈ ಥರ ಅದನ್ನು ನಾವು ಸಲಾಡ್ಗಾಗಲಿ ಈ ಥರ ಸ್ಯಾಂಡ್ವಿಚ್ಗಾಗಲಿ ಸ್ಮೂತಿ ಆದರೆ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಮಕ್ಕಳು ಸಹ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗಾದರೆ ನಾನು ಅವಕಾಡೋನ ನೋಡಿ ಈ ಥರ ಆದರೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ.
ಈಗ ಇದರೊಳಗಡೆಗೆ ನಾನು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಆದರೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋತೀನಿ. ನಿಜವಾಗ್ಲೂ ಇದನ್ನು ಹಾಗೆ ಬರೀದೆ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನಾವು ದಾಳಿಂಬೆ ಬೀಜ ಎಲ್ಲ ಹಾಕ್ಕೊಂಡು ಸಲಾಡ್ ಥರ ಮಾಡಿಕೊಂಡು ಆರಾಮಾಗಿ ತಿಂದ್ರೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇರೋದ್ರಿಂದ ಇವತ್ತು ಇಷ್ಟು ಮಾತ್ರನೇ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡೆ. ಇನ್ನೊಂದು ಕಡೆ ಆದರೆ ಜ್ಯೂಸ್ಗಾದರೆ ಮಿಕ್ಸಿಗೆ ಆದರೆ ಮಾಡ್ಕೊತಾ ಇದ್ದೀನಿ. ಹಾಗೆ ಹೆಗ್ಗಾದರೆ ಬಾಯಿ ಸಹ ಆಗಿದ್ದಾಯಿತು. ನಾನಾದರೆ ಇಲ್ಲಿ ಬ್ರೌನ್ ಬ್ರೆಡ್ನಾದರೆ ಯೂಸ್ ಮಾಡ್ತಿದ್ದೀನಿ. ಅದು ನಾನು ಹೆಲ್ತ್ ಫ್ಯಾಕ್ಟರಿ ಅವ್ರದ್ದು ಯೂಸ್ ಮಾಡ್ತೀನಿ ಬ್ರೆಡ್ಡು. ಹಾಗೆ ಸ್ವಲ್ಪ ಹೆಂಚಿಗೆ ಬಟರ್ ಆದರೆ ಹಾಕ್ಕೊಂಡು ಅದ್ರ ಮೇಲೆ ಬ್ರೆಡ್ ಆದರೆ ಇಟ್ಕೊಂಡು ಮತ್ತು ಅದ್ರ ಮೇಲೆ ಬ್ರೆಡ್ ಮೇಲೂ ಸ್ವಲ್ಪ ಬಟರ್ ಹಾಕ್ಕೊಂಡು ಬ್ರೆಡ್ನಾದರೆ ಸುಟ್ಕೋತೀನಿ. ಇದೆಲ್ಲ ರೋಸ್ಟ್ ಆದಮೇಲೆ ಈಗ ಅದನ್ನು ಪ್ಲೇಟ್ಗಾದರೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಹೆಗ್ಗಾದರೆ ಬಾಯ್ಲ್ ಆಗಿತ್ತಲ್ಲ ಅದನ್ನು ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ. ರಿಷಿಗೂ ಸಹ ಮಾರ್ನಿಂಗ್ ಯಾವಾಗ ಹೆಗ್ ಬೇಯಿಸ್ತೀನೋ ಅವಾಗೆಲ್ಲ ಒಂದು ಹೆಗ್ ಕೊಡ್ತೀನಿ, ಇಲ್ಲಾಂದರೆ ಆಫ್ಟರ್ನೂನ್ ಆದರೆ ಕೊಡ್ತೀನಿ. ದಿನ ಬಿಟ್ಟು ದಿನ ಆದರೆ ಕೊಡ್ತೀನಿ ರಿಷಿಗೆ. ಇನ್ನೊಂದು ಕಡೆ ಆದರೆ ಜ್ಯೂಸ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ವಾಟರ್ ಆದರೆ ಮಿಕ್ಸ್ ಮಾಡ್ಕೋತೀನಿ ನಾನು. ಹಾಗೆ ಸ್ವಲ್ಪ ಸಾಲ್ಟ್ ಆದರೆ ಹಾಕ್ಕೋತೀನಿ ನನಗೆ, ನಮ್ಮ ಹಸ್ಬೆಂಡ್ಗಾದರೆ ಸಾಲ್ಟ್ ಹಾಕೋದಿಲ್ಲ. ಹಾಗೆ ಲೆಮನ್ ಆದರೆ ಸ್ಕ್ವೀಸ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಆದರೆ ಹಾಕ್ಕೊಂಡೆ. ನಿಜವಾಗ್ಲೂ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ, ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಸಹ. ಡಯಟ್ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಈ ಥರ ಬ್ರೇಕ್ಫಾಸ್ಟ್ ಆದರೆ ತುಂಬ ಯೂಸ್ ಆಗುತ್ತೆ, ಒಳ್ಳೆಯದು ಅಂತ ಸಹ ಹೇಳ್ಬೋದು. ಹಾಗೆ ಇನ್ನೊಂದು ಕಡೆ ಆದರೆ ನಾನು ಬ್ರೆಡ್ನ ಇಟ್ಕೊಂಡು ಅದಕ್ಕೆ ಅವಕಾಡೋ ಮತ್ತು ಆನಿಯನ್ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನಾದರೆ ಹಾಕ್ಕೊಂಡು ಅದ್ರ ಮೇಲಾದರೆ ಇನ್ನೊಂದು ಬ್ರೆಡ್ ಆದರೆ ಇಟ್ಟೆ. ಫೈನಲಿ ಸ್ಯಾಂಡ್ವಿಚ್ ಆದರೆ ರೆಡಿ ಆಗಿಬಿಡ್ತು. ನಿಜವಾಗ್ಲೂ ಈ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ತುಂಬ ಈಸಿ, ತುಂಬ ಒಳ್ಳೆಯದು ಸಹ. ಈ ಥರದ್ದು ನಾವು ಮಾರ್ನಿಂಗ್ ತಿನ್ನೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಥರ ಬ್ರೇಕ್ಫಾಸ್ಟು ತುಂಬ ಯೂಸ್ ಆಗುತ್ತೆ, ಒಳ್ಳೇದಂತ ಹೇಳ್ಬೋದು. ದೃಶ್ಯಗೂ ಸಹ ಈ ಜ್ಯೂಸ್ ತುಂಬಾ ಇಷ್ಟ. ಯಾಕಂದರೆ ನಾವು ಮಾಡ್ಕೋತಾ ಇರ್ತೀವಲ್ವ ಮನೆಯಲ್ಲಿ, ಅದನ್ನೆಲ್ಲ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ. ಕಷಾಯ ಆಗಲಿ ಮತ್ತು ಜ್ಯೂಸಸ್ ಆಗಲಿ ಈ ಥರದ್ದೆಲ್ಲ ದೃಶ್ಯನೂ ಇಷ್ಟ ಬಿದ್ದು ಕುಡಿತಾನೆ. ನೋಡಿ, ನಾನು ಕುಡಿತಾ ಇದ್ದರೆ ನನಗೆ ಬೇಕು ಅಂತ ಕಿತ್ಕೊಂಡು ಕುಡಿತಾ ಇದ್ದಾನೆ, ಅಷ್ಟಿಷ್ಟ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ವೀಕ್ಲಿ ಒಂದು 2 to 3 ಟೈಮ್ಸ್ ಈ ಥರನೇ ಮಾಡ್ತೀನಿ ಬ್ರೇಕ್ಫಾಸ್ಟು. ಸಲಾಡ್ಸ್ ಆಗಲಿ, ರಾಗಿ ಅಂಬ್ಲಿ ಆಗಲಿ, ಈ ಥರ ಸ್ಯಾಂಡ್ವಿಚ್ ಆಗಲಿ, ಇಲ್ಲಾಂದರೆ ರೋಲ್ಸ್ ಆಗಲಿ ಪನ್ನೀರ್ ಬಳಸ್ಕೊಂಡು ಈ ಥರ ಆದರೆ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾದಮೇಲೆ ದೃಶ್ಯ ಅವ್ರ ದೊಡ್ಡಮ್ಮ ಮನೆಗಾದರೆ ಹೋಗಿದ್ದೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ. ಮತ್ತು ಅಲ್ಲಿಂದ ಧೃತಿನು ಮತ್ತು ದೃಶ್ಯ ಬಂದರು. ಇಬ್ಬರು ಹೇಗೆ ಕಿತ್ತಾಡ್ತಾರೆ ಅಂದರೆ, ಒಬ್ಬರ ಹತ್ರ ಇರೋ ವಸ್ತು ಇನ್ನೊಬ್ರಿಗೆ ಬೇಕು ಅಂದ್ಬಿಟ್ಟು ಕಿತ್ತಾಡ್ತಾರೆ. ಅವರು ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ ಸ್ವಲ್ಪ ಹೊತ್ತು ಕಿತ್ತಾಡ್ತಾರೆ. ಮೇ ಬಿ ಈ ಏಜ್ ಮಕ್ಕಳಿದ್ರೆ ಇಷ್ಟೇ ಅನಿಸುತ್ತೆ. ನೋಡಿ ಹೆಂಗೆ ಕಿತ್ತಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಅವಳ ಹತ್ರ ಇರೋದೇ ಅವನಿಗೆ ಬೇಕು, ಅವನ ಹತ್ರ ಇರೋದೇ ಧೃತಿಗೂ ಬೇಕು. ಹಾಗೆ ಅವರಿಬ್ಬರು ಆಟ ಆಡ್ತಾಯಿದ್ರು ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ನಾನು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದು ಮಸಾಲೆಗಾದರೆ ಹಾಕ್ಕೋತಿದ್ದೀನಿ. ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪನ್ನಾದರೆ ಹುರಿದುಬಿಟ್ಟು ಮಿಕ್ಸಿ ಆದರೆ ಮಾಡ್ಕೋತೀನಿ. ಮಟನ್ ಸಾರಿಗಾದರೆ ನಾನು ಫಸ್ಟೇ ಮಟನ್ನ ಒಗ್ಗರಣೆ ಹಾಕಿಬಿಟ್ಟು 2 ವಿಸಿಲ್ ಆದರೆ ಹಾಕ್ಸಿಟ್ಕೊತೀನಿ. ಆಮೇಲೆ ಮಸಾಲನಾದರೆ ಹಾಕಿಬಿಟ್ಟು ಅದಕ್ಕೆ ಒಂದು 3 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ವಾಟರ್ ಆದರೆ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪಾದರೆ ಹಾಕ್ಕೋತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸ್ತೂರಿ ಮೇಥಿ ಆದರೆ ಹಾಕಿಬಿಟ್ಟು ಕಲಸಿ ಒಂದು 2 ರಿಂದ 3 ವಿಸಿಲ್ ಆದರೆ ಹಾಕಿಸ್ತೀನಿ ನಾನು. ಯೂಶ್ವಲಿ ನನಗೆ ಮಟನ್ ಅಂದರೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಏನೋ ತಿಂತಿದ್ದೆ ಅಷ್ಟೇ. ಬಟ್ ಬಾಳಂತನದಲ್ಲಿ ಮಟನ್ ತಿಂದು ಅವಾಗಿಂದ ಸ್ವಲ್ಪ ಇಷ್ಟ ಮಟನ್ನು. ಅಂದರೆ ಚಿಕನ್ನು ಇಷ್ಟ, ಮಟನ್ನು ಇಷ್ಟ, ಫಿಶ್ಶು ಇಷ್ಟ ಬೀಳ್ತೀನಿ. ಆದರೆ ಫಸ್ಟು ಮಟನ್ ಅಂದ್ರೆ ಏನು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಇವಾಗಾದರೆ ತಿಂತೀನಿ ಮಾಡಿದ್ರೆ. ನಾನೇ ಮಾಡೋದ್ರಿಂದ ನನಗೆ ಹೆಂಗೆ ಬೇಕೋ ಚೆನ್ನಾಗಿ ಮಾಡ್ಕೊತೀನಿ, ನನಗೆ ಇಷ್ಟ ಆಗೋ ಥರ, ಅದಕ್ಕೆ ಇಷ್ಟ ಆಗುತ್ತೆ. ಹಾಗೆ ವಿಸಿಲಾದರೆ ಬಿಡ್ತು, ಅದನ್ನಾದರೆ ಇನ್ನೊಂದು ಪಾತ್ರೆಗಾದರೆ ಸರ್ವ್ ಮಾಡ್ಕೊತೀನಿ. ಈ ಕೆಲವರು ಹೇಳ್ತಾರೆ ನಾವು ಮಾಡಿರ್ತೀರಲ್ಲ ಕುಕ್ಕರಲ್ಲಿ ಅದರಲ್ಲೇ ಇಟ್ಟರೆ ಟೇಸ್ಟ್ ಹೊಟ್ಟೋಗ್ಬಿಡತ್ತೆ ಅಂದ್ಬಿಟ್ಟು ಇನ್ನೊಂದು ಪಾತ್ರೆಗಾದರೆ ಸರ್ವ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನೇ ಫಾಲೋ ಮಾಡ್ತೀನಿ ನಾನಾದರೆ. ಹಾಗೆ ದೃಶ್ಯಗೂ ಸಹ ತಿನ್ನಿಸ್ಬಿಟ್ಟು ನಿದ್ದೆ ಮಾಡಿಸಿ ನಾನು ಫ್ರೆಶ್ ಆಗಿಬಿಟ್ಟು ಬಂದುಬಿಟ್ಟು ಊಟ ಆದರೆ ಮಾಡ್ತಿದ್ದೀನಿ. ಊಟ ಮಾಡುವಾಗ ಬೆಳಗ್ಗೆಯಿಂದ ಮಾಡಿರ್ತೀನಲ್ಲ, ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಟಿ ವಿ ಆದರೆ ಹಾಕ್ಕೊತೀನಿ. ಯೂಶ್ವಲಿ ಊಟ ತಿನ್ನುವಾಗ ಟಿ ವಿ ಫೋನ್ ಆದರೆ ನೋಡಬಾರ್ದು. ನನಗೆ ಮಧ್ಯಾಹ್ನ ಒಂದು ಸ್ವಲ್ಪ ಟೈಮ್ ಸಿಗುತ್ತಷ್ಟೆ. ಆ ಟೈಮಲ್ಲಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಊಟ ಮಾಡಿಕೊಂಡು ಟಿ ವಿ ನೋಡ್ತಾಯಿದ್ದೀನಿ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಐರನ್ಗಾದರೆ ಬಟ್ಟೆ ಕೊಟ್ಟಿದ್ದೆ, ಅದಾದರೆ ಬಂದಿತ್ತು. ಅದನ್ನೆಲ್ಲ ಒಂದು
ಬ್ಯಾಗಾದರೆ ಜೋಡಿಸ್ಕೊತಿದ್ದೀನಿ. ಯೂಶ್ವಲಿ ಕಬೋರ್ಡಲ್ಲಿ ಜೋಡಿಸ್ಕೊಳ್ಳೋಣ ಅಂದರೆ ಕಬೋರ್ಡೆಲ್ಲ ಮೆಸ್ಸಿಯಾಗಿ ಆಗಿಬಿಟ್ಟಿದೆ. ಬಟ್ಟೆ ಎಲ್ಲ ಜೋಡಿಸ್ಬೇಕು. ಯೂಶ್ವಲಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಫಿಲ್ಟರ್ ಮಾಡಬೇಕು. ಅದರಿಂದ ಕವರಲ್ಲೇ ಇಟ್ಟರೆ ಎಲ್ಲ ಇದಾಗಿಬಿಡುತ್ತೆ, ಐರನ್ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಒಂದು ಬ್ಯಾಗಿಗಾದರೆ ಇಟ್ಕೋತಿದ್ದೀನಿ. ಇಲ್ಲಿ ಎಷ್ಟು ಬಟ್ಟೆ ಇದ್ದರೂ ಬಟ್ಟೆ ಇಲ್ಲ ಅಂತಲೇ ಅನಿಸುತ್ತೆ. ಎಲ್ಲ ನಾವು ಹೋಗ್ಬೇಕಂದ್ರೆ ಒಂದು ಬಟ್ಟೆನೂ ಸಹ ಸಿಗೋದಿಲ್ಲ. ಎಲ್ಲ ಒಂದು ಬಟ್ಟೆಗೋಸ್ಕರ ಹುಡ್ಕೋಕ್ಕೋಸ್ಕರ ಎಲ್ಲ ಕಿತ್ತಾಕ್ಬಿಡ್ತೀನಿ. ನಾನೇ ಹಂಗೋ ಇಲ್ಲ ಎಲ್ಲರೂ ಹಂಗೋ ಗೊತ್ತಿಲ್ಲ ನನಗೆ. ಬಟ್ ಇವಾಗ ನೋಡ್ತಿದ್ರೆ ಇಷ್ಟಿದೆಯಾ ಅನಿಸುತ್ತೆ. ಮತ್ತು ಎಲ್ಲ ಹೋಗ್ಬೇಕಂದ್ರೆ ಬಟ್ಟೆನೇ ಇಲ್ವಲ್ಲ ನನಗೆ ಅಂತ ಅನಿಸುತ್ತೆ. ನನಗಂದರೆ ಶಾಪಿಂಗ್ ಮಾಡಬೇಕಂದ್ರೆ ತುಂಬಾ ಇಷ್ಟ. ಒಂದು ಶಾಪಿಂಗ್ ಮಾಡಬೇಕಂದ್ರೆ ಒಂಥರ ಖುಷಿ ನನಗೆ. ಎಲ್ಲ ನಾವು ಶಾಪಿಂಗ್ ಕರ್ಕೊಂಡು ಹೋದರೆ ಅಷ್ಟಿಷ್ಟ ಶಾಪಿಂಗ್ ಅಂದರೆ ನನಗೆ. ಹೀಗಾದರೆ ನಾನು ಬಟ್ಟೆನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆ ಬ್ಯಾಗಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಏನಂದರೆ ಈ ಬ್ಯಾಗು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು, ನಿಮಗೆ ಗೊತ್ತೇ ಇರತ್ತಲ್ಲ. ಇದು ಕಾಂಬೋ ಸೆಟ್ಟು, ಎರಡಾದರೆ ಒಂದಿತ್ತು. ಒಂದಾದರೆ ದೃಶ್ಯದು ಆಟ ಸಾಮಾನಾದರೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಾದರೆ ಈ ಥರ ಐರನ್ ಆಗಿರೋ ಬಟ್ಟೆನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕವರ್ನಾದರೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಮರ್ಚಿಬಿಟ್ಟು ಹಾಗೆ ಇಟ್ಕೊತೀನಿ. ಯಾಕಂದರೆ ನೆಕ್ಸ್ಟ್ ಟೈಮ್ ಆದ್ರೆ ಐರನ್ಗೆ ಬಟ್ಟೆ ಕೊಡಬೇಕಂದ್ರೆ ಕವರು ಬೇಗ ಸಿಗತ್ತೆ ಅಂತ ಹೇಳಿಬಿಟ್ಟು ಮರ್ಚಿಬಿಟ್ಟು ಇಟ್ಕೊಂಡೆ. ಹಾಗೆ ಇನ್ನೊಂದು ಕಡೆ ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿತ್ತು. ನಾನು ಮನಿ ಸೇವ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನಿ ಬ್ಯಾಂಕ್ ಆದರೆ ಆರ್ಡ್ರ್ ಮಾಡಿದ್ದೆ. ಹಾಗೆ ರಿವ್ಯೂ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿಬಿಟ್ಟು ನೋಡ್ತಿದ್ದೆ, ಹೆಂಗೆ ಬಂದಿದೆ ಏನು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಿಜ ನನಗೆ ತುಂಬ ಇಷ್ಟ ಆಗಿಬಿಡ್ತು ಆ ಬಾಕ್ಸು. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಬೇಗ ಖರ್ಚು ಮಾಡಿಬಿಡ್ತೀವಲ್ವ. ಅಟ್ಲೀಸ್ಟ್ ಅವಾಗವಾಗ ಸೇವ್ ಮಾಡಿ ಇಟ್ಕೊಂಡ್ರೆ ಸೇವಿಂಗ್ಸ್ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಪರ್ಚೇಸ್ ಮಾಡಿದ್ದು. ಆದರೆ ಹಿಟ್ಬಿಟ್ಟು ಬಂದು ಕಣ್ಣಾದರೆ ಸ್ವಲ್ಪ ಹುರಿತಾ ಇತ್ತು. ಅದಕ್ಕೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಡ್ರಾಪ್ಸ್ ಆದರೆ ಹಾಕ್ಕೋತಿದ್ದೀನಿ. ಕಣ್ಣಿಗೆ ಡ್ರಾಪ್ಸ್ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗೋಷ್ಟರೊಳಗೆ ಟೀ ಆಗುತ್ತೆ ಅಂತ ಹೇಳಿಬಿಟ್ಟು, ಈ ನಡುವೆ ಯಾಕೋ ಕಣ್ಣೆಲ್ಲ ಸ್ವಲ್ಪ ತುಂಬಾ ಉರಿತಾ ಇರುತ್ತೆ. ಅದಕ್ಕೆ ಡ್ರಾಪ್ಸ್ ಆದರೆ ಯೂಸ್ ಮಾಡ್ತಿದ್ದೀನಿ. ಅಷ್ಟರೊಳಗೆ ಟೀ ಆದರೆ ಆಯಿತು. ಈಗ ಇದನ್ನು ಒಂದು ಕಪ್ಗಾದರೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನನಗೆ ಟೀ ಮತ್ತು ಕಾಫಿ ಕಂಪಲ್ಸರಿ ಇರಬೇಕಂತೇನಿಲ್ಲ. ಆವಾಗವಾಗಾದರೆ ಮಾಡ್ಕೊಂಡು ಕುಡಿತೀನಿ. ಈ ಟೈಮಲ್ಲಿ ಬೇರೆ ಸ್ನ್ಯಾಕ್ಸ್ ಏನಾದರೂ ತಿಂತೀನಿ, ಟೀ ಕಾಫಿ ಏನು ಮಾಡ್ಕೊಂಡೇ ಇರುವಾಗ. ಬಟ್ ನನಗೆ ಟೀ ಕಾಫಿ ಅಂದರೆ ಇಷ್ಟ, ಬಟ್ ರೆಗ್ಯುಲರಾಗಾದರೆ ಕುಡಿಯಲ್ಲ, ಅವಾಗವಾಗಾದರೆ ಮಾಡ್ಕೊಂಡು ಕುಡಿತೀನಿ. ಟೀ ಕುಡಿಯೋಷ್ಟರೊಳಗೆ ದೃಶ್ಯ ಆದರೆ ಎದ್ದ ಮೇಲೆ ಸ್ವಲ್ಪ ಹೊತ್ತು ಪ್ಯಾಂಪರ್ ಮಾಡಬೇಕು, ಇಲ್ಲಾಂದರೆ ಅಳ್ತಾ ಇರ್ತಾರೆ. ಫುಲ್ ಕಂಪ್ಲೀಟಾಗಿ ನಿದ್ದೆ ಆಗಿದ್ದರೆ ಫುಲ್ ಖುಷಿಯಾಗಿರ್ತಾರೆ. ಒಂದೊಂದು ಸರಿ ಸ್ವಲ್ಪ ಅಳ್ತಾರೆ, ಒಂದೊಂದು ಸರಿ ಜಾಸ್ತಿ ಅಳ್ತಾರೆ. ಅವರು ನಿದ್ದೆ ಮಾಡಿ ಎದ್ದೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಪ್ಯಾಂಪರ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾಲು ಕುಡಿಸ್ಬಿಟ್ಟು ಆಟ ಆದರೆ ಆಡಿಸ್ತಿದ್ದೀನಿ. ಮತ್ತು ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನ್ಯಾಕ್ಸ್ ಆದರೆ ಕೊಡ್ತೀನಿ. ಸ್ನ್ಯಾಕ್ಸ್ ಆದರೆ ತಿನ್ನಿಸ್ಕೊಂಡು ಹೊರಗಡೆ ಆದರೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ವಾಕ್ ಮಾಡಿಸ್ಕೊಂಡು ಸ್ವಲ್ಪ ಮಕ್ಕಳ ಜೊತೆ ಆಟ ಆಡಿಸ್ಕೊಂಡು ಕರ್ಕೊಬರ್ತೀನಿ. ಕರ್ಕೊಬಂದಮೇಲೆ ಸ್ವಲ್ಪ ಹೊತ್ತು ಮನೆಯಲ್ಲೇ ಆಟಾಡೋಕ್ಕೆ ಆಟ ಸಾಮಾನೆಲ್ಲ ಹಾಕಿಬಿಟ್ಟು ಬಿಡ್ತೀನಿ. ಆ ಆಟ ಸಾಮಾನೆಲ್ಲ ಬಿಟ್ಟಾಗ ನಾನು ಸ್ವಲ್ಪ ಡಿನ್ನರ್ಗೆಲ್ಲ ಪ್ರಿಪೇರ್ ಆದರೆ ಮಾಡ್ಕೋತೀನಿ. ಮನೆಯಲ್ಲಿ ಮಕ್ಕಳಿದ್ರೆ ಟೈಮ್ ಹೇಗೋಗುತ್ತೆ ಏನಂತಲೇ ಅರ್ಥ ಆಗಲ್ಲ. ನನಗಂತೂ ಒಂದೊಂದು ದಿನ ಹೆಂಗೆ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಬೇಗ ಆಗೋಗ್ತಾ ಇದೆ ದಿನ. ಇವತ್ತಿನ ವ್ಲಾಗ್ ಆದರೆ ಇದಾಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.